ಮಧುಗಿರಿ ತುಮಕೂರು ಲೋಕಸಭಾ ಚುನಾವಣೆಯ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಮಧುಗಿರಿ ತಾಲೂಕಿನ ಟಿವಿಹಳ್ಳಿ, ದಬ್ಬೆಘಟ್ಟ, ಚಂದ್ರಗಿರಿ, ದೊಡ್ಡೇರಿ, ಕೊಟ್ಕಾರ್ಲಹಳ್ಳಿ, ರಂಟವಾಳ, ಸಜ್ಜೆಹೊಸಳ್ಳಿ, ರಂಗಾಪುರ ಹಾಗೂ ಬಡವನಹಳ್ಳಿಯಲ್ಲಿ ಚುನಾವಣೆಯ ಪ್ರಚಾರ ನಡೆಸಿದರು.
ಬೆಳ್ಳುಳ್ಳಿ ಜಯಣ್ಣ ಅಂತ ಇಲ್ಲ ಐಸ್ ಹಾಕಿಲ್ಲ ತಿಂಡಿ ಈ MP ಆಗಿ ಬಂದಾಗ ಇಬ್ರು ಬರೋದು ನಾವು ಗೃಹ ಪ್ರವೇಶ ಮಾಡಲ್ಲ. ಅಲ್ಲೊಂದು ಪೆಟ್ರೋಲ್ ಬಂಕ್ ಮಾಡ್ತಾ ಇದ್ದೀವಿ. ಓಪನಿಂಗ್ ಬರೆದು ಬಟನ್ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಸರ್ಕಾರ ಇಲ್ಲಿಗೆ ಬಂದಂತ ಅವ್ರು ಬಂದ ತಕ್ಷಣ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 6,000 ರೂಪಾಯಿ ಹಾಕಿದ್ರು. ಸನ್ಮಾನ್ಯ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಾದಾಗ 4,000 ರೂಪಾಯಿ ಸೇರಿಸಿಕೊಟ್ರು. ಸಿದ್ದರಾಮಯ್ಯನವರು ಬಂದಾಗ ಇವಾಗ ತಿಳಿಸ್ಕೊಟ್ಟವರು. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಾಗ 24,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಿದ್ರು. ಯೋಜನೆಯಲ್ಲಿ ಕೇಶನ ಕೊಟ್ಟಿರ್ತಕ್ಕಂಥದ್ದಿರ್ಬೋದು, ಇನ್ನಿತರೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಟೈಮ್ ಇಲ್ಲ. ಈ ಚುನಾವಣೆ ಭಾರತ ದೇಶದ ಚುನಾವಣೆ. ಇಲ್ಲಿ ಕಾಂಗ್ರೆಸ್ನವ್ರ ಹತ್ರ ಪ್ರಧಾನಿ ಆಗೋದು ಅಭ್ಯರ್ಥಿನೇ ಇಲ್ಲ. ಅವ್ರು ಏನ್ ಮಾಡ್ತವ್ರೆ, ಇದು ಮುಖ್ಯಮಂತ್ರಿ ಮಾಡುವಂತ ಪುಸ್ತಕ ಅಂತ ಹೇಳಿ ಅವ್ರು ಇಷ್ಟು ಮಾತ್ರ ಹೇಳ್ತೀನಿ. ದಯಮಾಡಿ ಸಾಕಾಗಿದೆ ನಿಮ್ಗೆ. ಇನ್ನು ಮುಂದೆ ಜನರನ್ನ ದಾರಿ ತಪ್ಪಿಸಕ್ ಹೋಗ್ಬೇಡ್ರಿ. ತಾಯಿ, ಇದು ದೇಶದ ಕಡವ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರ್ಬೇಕೋ ಬೇಡವೋ? ದೇಶ ರಕ್ಷಣೆ ಮಾಡ್ಬೇಕೋ ಬೇಡವೋ? ಬೇರೆ ದೇಶ ನಮ್ಮನ್ನು ನುಗ್ಗಿ ತೊಂದರೆ ಕೊಡ್ಬೇಕು ಅಂತ ತೊಂದರೆ ಕೊಡಬಾರ್ದು ಅನ್ನೋದಾದ್ರೆ ನರೇಂದ್ರ ಮೋದಿ ಬೇಕು. ಪಾಕಿಸ್ತಾನ ಹೇಳ್ತಾರೆ ನರೇಂದ್ರ ಮೋದಿ ಬೇಕು ಅಂತ. ಆದ್ರಿಂದ ತಮ್ಮಲ್ಲಿ ವಿನಂತಿ ಮಾಡ್ತೀರಿ, ಯಾವುದೇ ಕಾರಣಕ್ಕೆ ಈ ಚುನಾವಣೆ ದೇಶದ್ದು. ನಿಮ್ಮ ಓಟು ಕಮಲಕ್ಕೆ ಹಾಕೋದು. ಇದು ದೇವೇಗೌಡರು NDA ಅಭ್ಯರ್ಥಿಯಾಗಿ ನನ್ನನ್ನು ಕಳಿಸಿದ್ದಾರೆ. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗಲಿ ಅಂತ ತೀರ್ಮಾನ ಮಾಡಿದವರು ಸನ್ಮಾನ್ಯ ದೇವೇಗೌಡ ಸಾಹೇಬರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಯಡಿಯೂರಪ್ಪನವರು. ಅದಕ್ಕೋಸ್ಕರವಾಗಿ ವಿನಂತಿ ಮಾಡ್ತೀನಿ, ಬಾಕಿದೆಲ್ಲ ಬರೆಯೋಣ. ದಬ್ಬೆಘಟ್ಟ ನಮ್ಗೆ ಸಾಹೇಬ್ ಹೇಳ್ತಾ ಇದ್ರು, ನನಗೆ ಒಂಥರ ಹೃದಯ ಇದ್ದಂಗೆ ಅಂತ ಮಾತನ್ನ ವೀರಭದ್ರ ಸಾಹೇಬ್ ಹೇಳ್ತಾ ಇದ್ರು. ವಿನಂತಿ ಮಾಡ್ತೀನಿ, ಈ ಚುನಾವಣೆ ದೇಶ ಚುನಾವಣೆ ಆಗಿರೋದ್ರಿಂದ ಕಮಲಕ್ಕೆ ಓಟ್ ಹಾಕಿ ಗೆಲ್ಸ್ಕೊಳ್ಳಿ. ಹೆದರ್ಕೋಬೇಡಿ, ಗಾಬರಿ ಆಗಬೇಡಿ. ಏನೇನಿಲ್ಲ, 500 ರೂಪಾಯಿ 1,000 ರೂಪಾಯಿ ಓಟ್ ಹಾಕೋದಲ್ಲ. ಈ ಗ್ರಾಮದ ಅವಣದಾನ ಗ್ರಾಮದ ಮತ್ತು ಸುತ್ತಮುತ್ತ ಗ್ರಾಮದ ಎಲ್ಲ ಮತದಾರ ಬಂಧುಗಳೇ ಕಾಯಿಸ್ತೀನಿ. ನಾನು ಸುಮಾರು ನಾಮಿನೇಷನ್ ಫೈಲ್ ಮಾಡಕ್ಕೆ ಮುಂಚೆ ಬಂದು ಹೋಗಿದ್ದೆ. ಅದಾದ್ಮೇಲೆ ಮತ್ತೆ ಬಂದಿದ್ದೇನೆ. ಇದು ದೇಶದ ಚುನಾವಣೆ, ಭಾರತ ದೇಶದ ಚುನಾವಣೆ. ಸನ್ಮಾನ್ಯ ದೇವೇಗೌಡ ಸಾಹೇಬರು ಬಿಜೆಪಿ ಜೊತೆ ಹೋಗದೆ ಹೋದ್ರೆ ಈ ದೇಶಕ್ಕೆ ಗಂಡಾಂತರ ಇದೆ ಅನ್ನೋದನ್ನ ಅರ್ಥ ಮಾಡ್ಬೋದು. ಅವ್ರು ಯಾವುದೇ ಕಾರಣಕ್ಕೂ ಅವ್ರ ತತ್ವ ಸಿದ್ಧಾಂತವನ್ನು ಕೂಡ ಮೂಲೆಗಿಟ್ಟು ದೇಶ ಇದ್ರೆ ನಾವಿದ್ರೆ ದೇಶ ಅನ್ನೋದನ್ನು ಹೇಳಿ ಒಂದು ದೇಶಕ್ಕೋಸ್ಕರವಾಗಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ತುಂಬಾ ಅವಶ್ಯಕತೆ ಅನ್ನೋದನ್ನ ಎತ್ತಿಡಿದ್ದಾರೆ. ಆದ್ರಿಂದ ಇವತ್ತು ನಾವೆಲ್ಲ 2 ಪಕ್ಷಗಳು ಒಟ್ಟಾಗಿ ಬಂದಿದ್ದೇವೆ. ನಾನು 2-3 ಮಾತುಗಳನ್ನ ಮಾತ್ರ ಮಾತಾಡ್ತೀನಿ. 5 ಕೆಜಿ ಅಕ್ಕಿ ಕೊಡ್ತಾ ಇರೋದು ನರೇಂದ್ರ ಮೋದಿ ಅವರು. ಜಲ್ ಜೀವನ್ ಮಿಷನ್ ಎಲ್ಲಾ ಗ್ರಾಮಗಳಿಗೂ ಕೂಡ ಕುಡಿಯುವ ನೀರನ್ನು ಕೊಡ್ತಾ ಇದ್ದೀವಿ. ಇದ್ಯಾರು ಕಳ್ಸ್ಕೊಂಡಿಲ್ಲ. ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ 50,000 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ಆ ಬಡವರ ನೋವನ್ನ, ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮಂದಿರ ಪರಿಶುದ್ಧವಾದ ನೀರನ್ನು ಕುಡಿಬೇಕು ಅಂತ ಯೋಚನೆಯನ್ನ ಮಾಡಿ ಇಡೀ ಭಾರತ ದೇಶಕ್ಕೆ ಜಲ್ ಜೀವನ್ ಮಿಷನ್ ಅನ್ನು ಇವತ್ತು ಅಳವಡಿಸಿದ್ದಾರೆ. ಇವತ್ತು ಹಲವಾರು ಯೋಜನೆಗಳನ್ನ ತಂದಿದ್ದಾರೆ. ಸಂವಿಧಾನವನ್ನು ಬದಲಾವಣೆ ಮಾಡಿಬಿಟ್ಟು